PMC ಕನ್ನಡ ವಾಹಿನಿ ಪ್ರತಿಕ್ಷಣ ಸತ್ಯದರ್ಶನ. PMC ಕನ್ನಡ ವಾಹಿನಿಯಲ್ಲಿ ಈಗ ಪ್ರಸಾರವಾಗುತ್ತಿದೆ ಅನುಭವಗಳ ಹಂಚಿಕೆ ಕಾರ್ಯಕ್ರಮ. ಸ್ನೇಹಿತರೆ, ಈಗ ನಾವು ಸೇರಿದ್ದೇವೆ ರಾಮನಗರ ಪಿರಮಿಡ್ ಧ್ಯಾನ ಮಂದಿರದಲ್ಲಿ. ಈ ದಿನ ಸಾಕಷ್ಟು ವಿಶೇಷವಾದಂತಹ ಅನುಭವಗಳನ್ನು ನಾವು ಕೇಳಿ ತಿಳಿದುಕೊಂಡು ಜ್ಞಾನವಂತರಾಗೋಣ. ಅವರವರ ಜೀವನದಲ್ಲಿ ಹೇಗೆಲ್ಲ ಬದಲಾವಣೆಗಳು ಅವರಿಗೆ ಆಗಿವೆ ಎಂದು ಕೇಳಿ ತಿಳಿದುಕೊಳ್ಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಸತ್ಯವತಿ ಮೇಡಮ್ ರವರು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ನೀವು ಎಷ್ಟು ವರ್ಷದಿಂದ ಅಥವಾ ಎಷ್ಟು ದಿನದಿಂದ ಧ್ಯಾನ ಮಾಡ್ತಾ ಇದ್ದೀರಾ? ನಾನು 2008ರಲ್ಲಿ ಧ್ಯಾನಕ್ಕೆ ಬಂದೆ. ಓಕೆ, ವೆರಿ ಗುಡ್. ಆವಾಗಿಂದ ಇವನ್ವರೆಗೂ ನೀವು ಸತತವಾಗಿ ಮಾಡ್ತಾ ಇದ್ದೀರಾ? ಹ್ಞೂ ಮೇಡಮ್, ಒಂದಿನನೂ ಬಿಟ್ಟಿಲ್ಲ ಧ್ಯಾನ. ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನೀವು ಹೇಗಿದ್ರಿ? ಯಾವ ರೀತಿ ಇತ್ತು ನಿಮ್ಮ ಜೀವನ? ಧ್ಯಾನಕ್ಕೆ ಬಂದ ನಂತರ ನಿಮ್ಮ ಜೀವನ ಯಾವ ರೀತಿ ಇದೆ ಅಂತ ದಯವಿಟ್ಟು ನಮ್ಮ PMC ಕನ್ನಡ ವೀಕ್ಷಕರಿಗೆ ತಾವು ವಿವರವಾಗಿ ಹೇಳಬೇಕಂತ ಕೋರ್ತಾ ಇದ್ದೇನೆ ಮೇಡಮ್. ಓಕೆ ಮೇಡಮ್. ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನಾನು ಇನ್ನೊಬ್ಬರ ಜೊತೆ ಏನಾದರೂ ಹಂಚ್ಕೊಳ್ಳೋಕ್ಕೆ ತುಂಬ ಹಿಂಜರಿತಾ ಇದ್ದೆ. ಇಷ್ಟು ಓಪನ್ ಅಪ್ ಆಗಿ ಮಾತಾಡೋಕ್ಕೆ ನನಗಾಗ್ತಿರ್ಲಿಲ್ಲ. ಎಲ್ಲ ಹೇಳಬೇಕು, ಮಾತಾಡಬೇಕು ಅನಿಸ್ತಾ ಇತ್ತು, ಆಗ್ತಿರ್ಲಿಲ್ಲ. ಧ್ಯಾನಕ್ಕೆ ಬಂದ ಮೇಲೆ ನಾನು ತುಂಬ ಓಪನ್ ಅಪ್ ಆಗಿ ಫ್ರೀಯಾಗಿ ಎಲ್ಲರ ಹತ್ರ ಎಲ್ಲ ಹಂಚ್ಕೊತೀನಿ, ಚೆನ್ನಾಗಿರುತ್ತೆ. ಮುಂಚೆ ಏನಾದರೂ ಆರೋಗ್ಯದ ಸಮಸ್ಯೆ ಇತ್ತಾ? ಏನೂ ಇಲ್ಲ ಮೇಡಮ್. ಈಗ ಹೇಗಿದೆ? ಇವಾಗ ನಾನು ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿರ್ತೀನಿ. ಮೊದಲು ತುಂಬ ನಿದ್ದೆ ಮಾಡ್ತಾ ಇದ್ದೆ. ನಿದ್ದೆ ಕಡಿಮೆ ಆಗಿದೆ ನನಗೆ. ಏನು ಕೆಲಸ ಮಾಡಿದ್ರೂ ಬೇಗ ಬೇಗ ಮುಗಿಸ್ತೀನಿ, ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಓಕೆ. ಎಲ್ಲರೂ ಮನೆಯಲ್ಲಿರೋರೆಲ್ಲ ಗುರುತಿಸಿ ಎಲ್ಲ ಚೆನ್ನಾಗಾಗಿದೆಯಾ ಅಂತ ಹೇಳ್ತಾರೆ. ಓಕೆ. ಧ್ಯಾನಕ್ಕೆ ಬಂದ ನಂತರ ನಿಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ಏನಾದರೂ ಬದಲಾವಣೆಗಳು ಮೇಡಮ್? ನೀವು ಅಂದರೆ ನಿಮ್ಮ ರಿಲೇಟಿವ್ಸ್ ಜೊತೆ ಏನಾದರೂ ಮಾತಾಡಬೇಕಾದ್ರೆ ಇರ್ಬೋದು, ಅಥವಾ ಮುಂಚೆ ಕೋಪ ಬರೋದಿರ್ಬೋದು, ಅಥವಾ ಆ ರೀತಿ ಏನಾದರೂ ಗಮನಿಸಿದ್ದೀರಾ ಡಿಫ್ರೆನ್ಸಸ್ನ? ಧ್ಯಾನಕ್ಕೆ ಬಂದ ಮೇಲೆ ನಮ್ಮ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಿದೆ. ಮನೆಯಲ್ಲಾಗಲಿ, ನಮ್ಮ ಹಸ್ಬೆಂಡ್ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ ಇನ್ನೂ ಚೆನ್ನಾಗಿ ಅವ್ರ ಹತ್ರ ನಾನೆಲ್ಲ ಕೇಳಿ ಒಂದು ಫ್ರೆಂಡ್ ಆಗಿ, ತುಂಬ ಇಬ್ಬರು ಹೆಣ್ಮಕ್ಳಿದ್ದಾರೆ ನನಗೆ, ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀವಿ. ಅವರು ಎಲ್ಲ ನನ್ನ ಹತ್ರ ಹಂಚ್ಕೊಳ್ತಾರೆ. ನಮ್ಮ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ. ಎಷ್ಟೊಂದು ಬದಲಾವಣೆ ಆಗಿದೆ ನಿನ್ನಲ್ಲಿ, ನೀನು ಮೊದಲ ಥರ ಈಗ ಮಾತಾಡ್ತಾ ಇಲ್ಲ, ಇವಾಗ ಎಷ್ಟು ಚೆನ್ನಾಗೆಲ್ಲ ಮಾತಾಡ್ತೀಯಾ ಅಂತ ಎಲ್ಲರೂ ಹೇಳ್ತಾರೆ ಮೇಡಮ್. ನಿಮ್ಮ ಕೆಲಸ ಚಟುವಟಿಕೆಗಳಲ್ಲಿ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಅಥವಾ ಧ್ಯಾನಕ್ಕೆ ಬಂದ ನಂತರ ಏನಾದರೂ ಪರಿವರ್ತನೆ ಮೇಡಮ್? ಇವಾಗ ಇನ್ನೂ ತುಂಬ ನಾನು ಧ್ಯಾನ ಮುಗಿಸ್ಕೊಂಡು ಬಂದರೆ ಏನು ಮಾಡಬೇಕು ಅಂತ ನನ್ನ ಒಳಗಡೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರುತ್ತೆ. ನೀವು ಧ್ಯಾನ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮನೇಲಿ ಧ್ಯಾನ ಮಾಡ್ತಾ ಇದ್ದಾರಾ? ನಮ್ಮಿಬ್ಬರು ಹೆಣ್ಮಕ್ಳು ಮಾಡ್ತಾರೆ ಮೇಡಮ್. ನಮ್ಮ ಮನೆಯವ್ರು ಕಡಿಮೆ, ಅವರಿಬ್ಬರು ಮಾಡ್ತಾರೆ. ಅವ್ರಿಗೆ ಆದ ಬದಲಾವಣೆ ಮೇಡಮ್? ಯಾಕೆಂದರೆ ಅವರು ವಿದ್ಯಾರ್ಥಿಗಳಲ್ವಾ, ಸೊ ಹಾಗಾಗಿ ಧ್ಯಾನಕ್ಕೆ ಮುಂಚೆ ಅವರ ವಿದ್ಯಾಭ್ಯಾಸದಲ್ಲಿ ಏನಾದರೂ ಬದಲಾವಣೆಗಳು ನೀವು ಕಂಡಿದ್ದೀರಾ? ಧ್ಯಾನಕ್ಕೆ ಮುಂಚೆ, ಧ್ಯಾನದ ನಂತರ? ಕಂಡಿದ್ದೀನಿ ಮೇಡಮ್. 10th ಸ್ಟ್ಯಾಂಡರ್ಡಲ್ಲಿ ನನ್ನ ಮಗಳು ರಾಮನಗರ ಡಿಸ್ಟಿಕ್ಗೆ ಫಸ್ಟ್ ಬಂದಳು. ಮೀನ್ಸ್ ತಾಲೂಕಿಗೆ 3rd ಆಗುತ್ತೆ, 2nd ಪ್ಲೇಸ್. ಚನ್ನಪಟ್ಟಣದವರೊಬ್ಬರು ಫಸ್ಟು, ಆಮೇಲೆ ಇಬ್ಬರು 2nd ಪ್ಲೇಸ್ ತಗೊಂಡ್ರು ಮೇಡಮ್. ಓಕೆ. 97.5% ಬಂತ ಅವಳಿಗೆ. ಓಕೆ. ಅಂದರೆ ಧ್ಯಾನಕ್ಕೆ ಮುಂಚೆ ಅವ್ರಿಗೆ ಅಷ್ಟು ಇತ್ತು. ಮೊದಲಿಂದ ಚೆನ್ನಾಗಿ ಓದ್ತಾಳೆ, ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅವಳ ಕ್ಲಾರಿಟಿ, ಅವಳ ಮೇಲೆ ಅವಳಿಗೆ ಗ್ರಿಪ್ಪು ತುಂಬ ಚೆನ್ನಾಗಿ ಬಂದಿದೆ ಅವಳಿಗೆ. ಅಂದರೆ ಚೆನ್ನಾಗಿ ಓದ್ತಾ ಇರೋ ಹುಡುಗಿ ಇನ್ನೂ ಚೆನ್ನಾಗಿ ಓದೋದಕ್ಕೆ, ಇನ್ನೂ ಅವಳ ಶಕ್ತಿ ಸಾಮರ್ಥ್ಯ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಧ್ಯಾನದಿಂದ. ಓಕೆ. ನಂತರ ಮೇಡಮ್, ಈಗ ನೀವು ನಿಮ್ಮ ನಾರ್ಮಲ್ ರೆಗ್ಯುಲರ್ ಡೇ ಟು ಡೇ ಲೈಫಲ್ಲಿ ನೀವು ಧ್ಯಾನದಲ್ಲಿ ನಿಮಗೆ ಸಾಕಷ್ಟು ಅನುಭವಗಳಾಗಿದೆ ಅಂತ ಹೇಳಿದ್ರಿ. ಅಂದರೆ ನೀವು ಎಲ್ಲರ ಜೊತೆ ಮಾತಾಡೋಕ್ಕೆ ಭಯ ಆಗ್ತಾ ಇತ್ತು, ಧ್ಯಾನಕ್ಕೆ ಬಂದ ನಂತರ ನೀವು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಂತರ ಪ್ಲ್ಯಾನಿಂಗ್ ಕ್ಲಾರಿಟಿಯಿಂದ ಎಲ್ಲ ಸರಿಯಾಗಿ ನಿಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕಾಗ್ತಾ ಇದೆ ಅಂತ ಹೇಳಿದ್ರಿ. ನಂತರ ನಿಮ್ಮ ಮಗಳಿಗೂ ವಿದ್ಯಾಭ್ಯಾಸದಲ್ಲಿ ತುಂಬ ಅನುಕೂಲ ಆಯಿತು ಅಂತ ಹೇಳಿದ್ರಿ. ಇದೆಲ್ಲ ಒಂದು ಕಡೆ ಇದ್ದರೆ, ಇನ್ನು ನಿಮ್ಮ ಜೀವನದಲ್ಲಿ ಧ್ಯಾನಕ್ಕೆ ಬಂದ ನಂತರ ಮರೆಯೋಕ್ಕೆ ಆಗದೇ ಇರೋ ರೀತಿ ಏನಾದರೂ ಒಂದು ಅನುಭವ ಏನಾದರೂ ಇದೆಯಾ ಮೇಡಮ್? ಇದೆ ಮೇಡಮ್. ದಯವಿಟ್ಟು ಹೇಳಿ ಮೇಡಮ್. ನಾವು ಚಿಂತಾಮಣಿಗೆ ನಮ್ಮ ನಾದಿನಿ ಮನೆಗೆ ಮದುವೆಗಂತ ಹೋಗಿದ್ವಿ. ವಾಪಸ್ ಬರಬೇಕಾದ್ರೆ
ಬೆಂಗಳೂರಲ್ಲಿ ವಿಶ್ವೇಶ್ವರಮಲ್ಲಿ ಸರ್ಕಲಲ್ಲಿ ರಾತ್ರಿ ಆಯಿತು, ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಮಾರುತಿ ಓಮ್ನಿಯಲ್ಲಿ ಬಂದಿದ್ವಿ. ಅಲ್ಲಿ ಪಾರ್ಕ್ ಮಾಡಿ ಗೋಲ್ಡ್ ತಗೊಂಡು ಹೋಗಿರ್ತೀವಲ್ವ ಮೇಡಮ್ ಮದುವೆ ಅಂದರೆ, ಅದು ಪರ್ಸು ನನ್ನ ಗಾಡಿಯಲ್ಲೇ 4 ವೀಲರಲ್ಲೇ ಮಾರುತಿ ಓಮ್ನಿಯಲ್ಲಿ ಇಟ್ಬಿಟ್ಟು ತಿಂಡಿ ತಿನ್ಕೊಂಡು ಬಂದ್ವಿ. ತಿಂಡಿ ತಿನ್ಕೊಂಡು ಬರೋ ಅಷ್ಟೊತ್ತಿಗೆ ಅದರಲ್ಲಿ ಇರಲಿಲ್ಲ. ತುಂಬ ಶಾಕ್ ಆಗೋಯಿತು. ಎಲ್ಲ ಲಾಕ್ ಮಾಡಿದ್ದೀವಿ, ಏನೂ ಅಲ್ಲಿ ಅವಕಾಶ ಇಲ್ಲ ತಗೊಂಡೋಗೋಕ್ಕೆ, ಹೇಗಾಗೋಯಿತು ಅಂತ. ಬಟ್ ನನಗೆ ಒಂದು ಹೋಪ್ ಇತ್ತು ಮೇಡಮ್. ನನಗೆ ತುಂಬ ಇದಾಗಲಿಲ್ಲ, ನಾನು ಈ ಥರ ಆಗೋಯ್ತು ನನಗೆ ಅಂತ ತುಂಬ ಅಳು ಥರ ಬರಲಿಲ್ಲ. ಹೇಗಾದರೂ ನನಗೆ ಸಿಗತ್ತೆ ಅನ್ನೋದು ನನಗೆ ಬಂತು ನನ್ನ ಒಳಗಡೆನಿಂದ. ಇವಾಗ ಏನಾದರೂ ಹೋಯ್ತು ಅಂದ ತಕ್ಷಣ ಎಲ್ಲರಿಗೂ ಕಾಮನ್ ಆಗಿ ಹಿಂಗಾಗೋಯ್ತಲ್ವ ನಮ್ಮ ಜೀವನದಲ್ಲಿ, ಹೆಂಗಿದು ಪಡ್ಕೊಳ್ಳೋದು ಅಂತ ತುಂಬ ಗಾಬರಿ ಪಡ್ತೀವಿ. ನ್ಯಾಚುರಲ್ ಆಗಿ ಅದು ಬರುತ್ತೆ. ನನಗೆ ಹಾಗೆ ಬರಲಿಲ್ಲ. ನನಗೆ ಚಾಲೆಂಜ್ ಆಗಿ ಸಡನ್ನಾಗಿ ಬಂದಿದ್ದು, ನಂದು ನನಗೆ ಬಂದೇ ಬರುತ್ತೆ, ಏನೋ ಈ ಥರ ಇನ್ಸಿಡೆಂಟ್ ಈಗ ಆಗಿದೆ, ನಂದು ಖಂಡಿತ ನಂದು ಸಿಕ್ಕೇ ಸಿಗತ್ತೆ, ನನಗೆ ಬಂದೇ ಬರುತ್ತೆ ಅಂತ ನಾನು ಹೇಳಿದೆ. ನನಗೆ ಅದು ನೋಡಿದ ತಕ್ಷಣ ಒಂಥರ ಆಗೋಯ್ತು ಮೈಯಲ್ಲಿ. ಬಾತ್ರೂಮ್ಗೆ ಹೋಗ್ಬಿಟ್ಟು ಟಾಯ್ಲೆಟ್ಗೆ ಹೋಗಬೇಕು ಅಂತ ಅನ್ನಿಸ್ತು. ಅಲ್ಲೇ ನಮ್ಮ ಕಸಿನ್ ಮನೆ ಇದ್ದರು ಹತ್ತಿರ, ಕನಕ ಪರಮೇಶ್ವರಿ ಟೆಂಪಲ್ ಪಕ್ಕ ಅಲ್ಲೇ ಇತ್ತು. ಒಂದು ಪರ್ಲಾಂಗ್ ಆಗತ್ತೆ ಮೇಡಮ್. ರಾತ್ರಿ ಅವ್ರ ಅತ್ತೆ ಮಾವನ ಜೊತೆಯಲ್ಲಿ ಇರ್ತಾರೆ ಅಂತಂದ್ಬಿಟ್ಟು ಫೋನ್ ಮಾಡಿ ಹೋಗಿದ್ದೆ. ಹೋಗಿ ವಾಶ್ರೂಮ್ ಹೋಗಿ ಬರೋ ಅಷ್ಟೊತ್ತಿಗೆ ಅವ್ರು ಕೇಳಿದ್ರು, ಯಾಕಮ್ಮ ಗಾಬರಿ ಆಗಿದೆಯಾ, ಯಾವತ್ತೂ ನೀನು ಬಂದಿಲ್ಲ, ಇಷ್ಟೊತ್ತಲ್ಲಿ ಬಂದಿದ್ದೀಯಾ ಅಂತ. ಹೀಗಾಯಿತು, ನನಗೆ ಸಿಕ್ಕೇ ಸಿಗತ್ತೆ, ಏನೋ ಕೆಟ್ಟ ಟೈಮು ಈಗ ಹಿಂಗಾಗಿದೆ, ನನಗೆ ಬಂದೇ ಬರುತ್ತೆ ಅಂತ ಹೇಳಿ ಬಂದೆ. ಅವ್ರು ಅಂದರು, ಯಾರೂ ಈ ಥರ ಆನ್ಸರ್ ಮಾಡಿರೋದನ್ನು ನಾನು ಕೇಳಲಿಲ್ಲ ಅಂತ ಅವ್ರ ಅತ್ತೆ ಹೇಳಿದ್ರು ನನಗೆ. ಎಲ್ಲರೂ ತುಂಬ ಬೇಜಾರು ಮಾಡ್ಕೊಳ್ತಾರೆ, ಹೀಗಾಗೋಯ್ತು ಅಂತಾರೆ, ಈ ಥರ ನಿನ್ನ ಆನ್ಸರ್ ಇದೆ ಅಲ್ವಾ, ನನಗೆ ಸಿಕ್ಕೇ ಸಿಗತ್ತೆ, ನಂದು ಎಲ್ಲೋಗತ್ತೆ ಅಂತ, ಈ ಮಾತು ನನಗೆ ಖುಷಿ ಆಗ್ತಾ ಇದೆ ಅಂತ ಅಂದರು. ಅದು ನನಗೆ ಪದೇ ಪದೇ ಜ್ಞಾಪಕ ಬರುತ್ತೆ. ಹಾಗಾದಮೇಲೆ ಇನ್ನೊಬ್ಬರು ಜಯನಗರದಲ್ಲಿದ್ದಾರೆ ಮೇಡಮ್, ನಮ್ಮ ಅತ್ತೆ ಸೋದರತ್ತೆ. ಅವ್ರ ಮಗನಿಗೆ ಫೋನ್ ಮಾಡಿದೆ ನಾನು, ಹೀಗಾಗಿದೆ, ಏನು ಮಾಡಬೇಕು, ಬಾ ಇಲ್ಲಿ ನಾವು ಸರ್ಕಲಲ್ಲಿದ್ದೀವಿ ಅಂತ. ಅವ್ನು ಬಂದ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂತ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಮೇಡಮ್. ಬೆಳಗ್ಗೆಗೆ ಬನ್ನಿ ಅಂತ ಹೇಳಿದ್ರು. ರೈಟಿಂಗ್ ಕೇಳಿದ್ರು, ಬರೀತಾ ಇದ್ದೆ ನಾನು. ನೀವು ಸರಿಯಾಗಿ ಬರೀತಾ ಇಲ್ಲ, ನಿಮ್ಗೆ ಕಾನ್ಸಂಟ್ರೇಷನ್ ಇಲ್ಲ, ಬೆಳಗ್ಗೆಗೆ ಬನ್ನಿ ಮೇಡಮ್, ಈಗ ಲೇಟ್ ಆಯಿತು ಅಂತ ಅಂದರು. ಬೆಳಗ್ಗೆಗೆ ನಮ್ಮ ಭಾವನವರಿದ್ದರು ಜೊತೆಯಲ್ಲಿ. ನಾವು ಕಂಬೈನ್ ಫ್ಯಾಮ್ಲಿ, ನಮ್ಮ ಅಕ್ಕ ಬಾವ, ನಾನು, ನಮ್ಮ ಮನೆಯವರು, ಇಬ್ಬರೇ ಅವರು ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಸರಿ, ಬೆಳಗ್ಗೆಗೆ ಅವ್ರು ನನ್ನ ಕರ್ಕೊಂಡು ಹೋಗಲಿಲ್ಲ. ಅವ್ರಿಗೆ ಇಲ್ಲಿ ಪೊಲಿಟಿಷಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ. ಅವ್ರ ಜೊತೆಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಗೌರ್ಮೆಂಟ್ದೊಂದು CC ಕ್ಯಾಮ್ರಾ, ದೇವಸ್ಥಾನದೊಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದೊಂದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಓಪನ್ ಮಾಡಿಸಿದ್ವಿ ನಾವು. ಅವ್ರು ನೋಡಿದ್ರಂತೆ, ಒಂದು ಸ್ಕೂಟಿಯಲ್ಲಿ ಬಂದು ಅವನು ಸಣ್ಣದಾಗಿ ಒಂದು ದಾರದಷ್ಟು ಓಪನ್ ಆಗಿದೆ ಕಿಟಕಿ ಮಾರುತಿ ಓಮ್ನಿದು. ಅದು ನೋಡಿ ಅವನು ಓಪನ್ ಮಾಡಿ ತಗೊಂಡು ಹೋಗ್ತಾ ಇರೋದು, ಮತ್ತು ನೇಮ್ ಪ್ಲೇಟು, ಗಾಡಿ ನಂಬರು ಎಲ್ಲ ಕ್ಲೀನಾಗಿ ಸ್ಪಷ್ಟವಾಗಿ ಕ್ಲಾರಿಟಿಯಾಗಿ ಗೊತ್ತಾಗೋಯ್ತಂತೆ. ರಾತ್ರಿ ನಡೆದಿರೋದು ಬೆಳಗ್ಗೆಗೆಲ್ಲ ಗೊತ್ತಾಗೋಯ್ತು. ಅವನು ವಾಂಟೆಡ್ ಕ್ರಿಮಿನಲ್ಲು. ಸರಿ, ಪೊಲೀಸರಿಗೆ ನೋಡಿದ ತಕ್ಷಣ ಹೊಸಬ ಅಂತ ಅನಿಸ್ಲಿಲ್ಲ. ಇವ್ನು ನೋಡಿದ ತಕ್ಷಣ ಗೊತ್ತಾಗೋಯ್ತು ಅವ್ರಿಗೆ ಏನು ಮಾಡಬೇಕು, ಹೇಗಿರ್ತಾನೆ, ಇವ್ನು ಹೇಗೆ ಹಿಡಿಬೇಕು. ತುಂಬ ದಿನದಿಂದ ಕಾಯ್ತಾ ಇದ್ರಂತೆ, ಇಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಇರಲಿಲ್ಲ. ನೋಡಿದ ತಕ್ಷಣ ಅವರು ಸರಿ ಹಿಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ರು. ಇನ್ನೇನು ಎಲ್ಲ ಕ್ಲಾರಿಟಿ ಎಲ್ಲ ಸಿಕ್ಕಿದೆ, ಇನ್ನೇನು ಅವ್ನು ಹಿಡ್ಕೊಳ್ಬೇಕು ಅನ್ನೋ ಅಷ್ಟೊತ್ತಿಗೆ ಪೊಲೀಸವರು ಚೇಂಜ್ ಆದರು, ಟ್ರಾನ್ಸ್ಫರ್ ಆದರು ಅವರು. ಅಲ್ಲಿಂದ ಇನ್ನೊಂದು ಸ್ಟೇಷನ್ಗೋ ಇನ್ನೊಂದು ಕಡೆಗೋ ಅವ್ರದ್ದು ಇದಾಗೋಯ್ತು. ಆ ಪ್ರಾಸೆಸ್ ಮಧ್ಯೆ ಇನ್ನೊಬ್ಬರು ಬರಬೇಕು, ಆ ಸೀಟ್ಗೆ ಆ ಕೆಲಸ ಎಲ್ಲ ನಡಿಬೇಕು. ನಾನು ಫುಲ್ ನೈಟ್ ಕೂತ್ಕೊಳ್ತಾ ಇದ್ದೆ ಆವಾಗ ಧ್ಯಾನಕ್ಕೆ. ಇವಾಗ ಒಂದು ಚಾಲೆಂಜಾಗಿ ನನ್ನ ಲೈಫಲ್ಲಿ ಇನ್ನೊಂದು ಬಂದಿದೆ. ಇವಾಗ ಇರೋ ಶಕ್ತಿಗಿಂತ ಇನ್ನು ನನಗೆ ಜಾಸ್ತಿ ಬೇಕು ಎಲ್ಲ ಎದುರಿಸೋಕ್ಕೆ ಅಂತ ನಾನು ಫುಲ್ ನೈಟ್ ಅವಾಗೆಲ್ಲ ಒಂದು 40 ಡೇಸ್ಗಿಂತ ಇನ್ನು ಮೇಲೆ ಮಾಡಿದ್ದೀನಿ ಮೇಡಮ್. ಎಲ್ಲ ಸರ್ಗೆ ಒಪ್ಪಿಸ್ಬಿಡ್ತಾ ಇದ್ದೆ, ಹೀಗಾಗಿದೆ ಸರ್, ನಂದು ನನಗೆ ಬೇಕೇ ಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಇವಾಗ ಯಾವತ್ತೂ ನನ್ನ ಲೈಫಲ್ಲಿ ಈ ಥರ ಇನ್ಸಿಡೆಂಟ್ ನಡೆದಿಲ್ಲ. ಎಷ್ಟು ವರ್ಷದಿಂದ ನನ್ನ ಹತ್ರ ಇರೋ ವಸ್ತು ಹೀಗಾಯಿತು ಅಂದರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ ಸೂಕ್ಷ್ಮವಾಗಿ. ಅದು ನನಗೆ ಬೇಕಾಗಿಲ್ಲ, ಅದಕ್ಕೆ ನನಗೆ ಬೇಡ ಅದು.
ಅದು ನನ್ನ ಹತ್ರ ಬರಬೇಕಂದ್ರೆ ಬಂದೇ ಬರುತ್ತೆ. ಏನೋ ಕಾರಣದಿಂದ ಅದಾಗಿದೆ. ಸೂಕ್ಷ್ಮವಾಗಿ ಹೋಗಿ ಅದನ್ನು ಮತ್ತೆ ವಾಪಸ್ ಪಡೆದು ಹಾಕ್ಕೊಳ್ಳೋಕ್ಕೆ ನನಗೆ ಅಷ್ಟೊಂದು ಅದ್ರ ಮೇಲೆ ಇದಿಲ್ಲ, ಜಿಗುಪ್ಸೆ ಇಲ್ಲ, ಇಷ್ಟ. ಬಟ್ ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಏನೋ ಮಾಡಬೇಕು ಅನ್ನೋದು ಒಂದು ಇದ್ದೇ ಇರುತ್ತೆ. ಹೌದು, ತಂದೆ ತಾಯಿ ಅಂತ ನಮಗೊಂದು ಅದು ಅವ್ರಿಗೆ ಕೊಟ್ಬಿಡೋಣ ಅಂತ ನಾನು ಆವಾಗಲೇ ಸಂಕಲ್ಪ ಮಾಡಿಕೊಂಡೆ. ಬಂದೇ ಬರುತ್ತೆ ಅಂತ ಗೊತ್ತು, ಬಂದ ಮೇಲೆ ಅವರಿಬ್ಬರಿಗೆ ಅಂತ ನಾನು ಅಂದ್ಕೊಂಡೆ. ಹಾಗೆ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಮಾಡ್ತಾಯಿದ್ದೆ. ನಾವು ಹೋಗಿ ಆವಾಗ ಹೋಗಿ ವಿಚಾರಿಸ್ತಾ ಇದ್ವಿ. ಬಟ್ಟು 1-2 ತಿಂಗಳಿಗೆ ನನಗೆ ಸಿಕ್ಬಿಡ್ತು ಮೇಡಮ್ ಎಲ್ಲ. ಅವರೇ ಫೋನ್ ಮಾಡಿ ಹೀಗೆಲ್ಲ ಬಂದಿದೆ, ಸಿಕ್ಕಿದೆ, ನಾವು ಹೋಗಿ ರೈಡ್ ಮಾಡಿದ್ದೀವಿ, ಎಷ್ಟೊಂದು ಎಲೆಕ್ಟ್ರಿಕ್ ಐಟಮು ಬೇಕಾದಷ್ಟು 3 ಫ್ಲೋರು ಮನೆ ಕಟ್ಕೊಂಡಿದ್ರು ಅವರು. ಒಬ್ಬರು ಅವ್ರ ನಾದಿನಿನೋ ಅವ್ರ ಅಕ್ಕನೋ ಲಾಯರ್ ಇದ್ದಾರೆ ಅವ್ರಿಗೆ. ಅವರು ಅದಕ್ಕೆ ಅವನು ಬೇಗ ಎಸ್ಕೇಪ್ ಆಗ್ತಾ ಇದ್ದ. ಎಷ್ಟು ಸಲ ಇಟ್ಕೊಂಡ್ರೂ ಅವ್ರಿಗೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಸಲ ಎಲ್ಲ ನಾವು ತಗೊಂಡಿದ್ದೀವಿ, ಎಲ್ಲ ಅವ್ರ ಹತ್ರ ಇರೋದೆಲ್ಲ, ಬಂದು ನೋಡಿ ಅಂತ ಫೋನ್ ಮಾಡಿದ್ರು ಮೇಡಮ್. ಇನ್ನೇನು ಗಣೇಶನ ನಿಮಜ್ಜನ ಮಾಡೋದು 2017 ಪಿರಮಿಡ್ ಓಪನ್ ಆದಮೇಲೆ 2017 ಈ ಘಟನೆ ನಡೆದಿತ್ತು. ವೆರಿ ಗ್ರೇಟ್ ಮೇಡಮ್. ಭಾದ್ರಪದ ಮಾಸದಲ್ಲಿ ಇಲ್ಲಿ 1.5 ತಿಂಗಳು ಏನೋ ರಾಮನಗರದಲ್ಲಿ ಗಣೇಶನ ಕೂರಿಸ್ತಾರೆ. ಗಣೇಶನ ನಿಮಜ್ಜನ ಮಾಡೋ ದಿನ ನಮಗೆ ಫೋನ್ ಬಂತು. ಅವಾಗ ಬೆಳಗ್ಗೆನೇ ಎದ್ದೋಗಿ ನಾವೆಲ್ಲ ನಮ್ಮ ವಸ್ತುನ ನಾವು ತಗೊಂಡು ಬಂದ್ವಿ ಮೇಡಮ್. ಓಕೆ, ಕಳೆದು ಹೋದ ಎಷ್ಟೋ ತಿಂಗಳ ಹಿಂದೆ ಕಳೆದು ಹೋಗಿದ್ದ ಆ ಚಿನ್ನದ ಆಭರಣಗಳು ಎಲ್ಲ ಸಹ ನಿಮಗೆ ಮತ್ತೆ ಸಿಕ್ತು. ಹೌದು ಮೇಡಮ್. ಓಕೆ, ಅಂದರೆ ಆ ಟೈಮಲ್ಲಿ ನೀವು ಏನೂ ಸಹ ಕೋಪ ಇರಬಹುದು ಅಥವಾ ದ್ವೇಷ ಇರ್ಬೋದು, ಈಗ ಆಯಿತು ಅಂತ ಡಿಪ್ರೆಷನ್ಗೆ ಹೋಗೋದಿರ್ಬೋದು. ಸೊ ಅದೇನೂ ಮಾಡ್ಕೊಳ್ಳದೆ ನಿಮ್ಮ ಧ್ಯಾನ ಶಕ್ತಿಯಿಂದನೇ ಆ ಒಂದು ಏನಾಯಿತು ಆ ನೆಗೆಟಿವ್ ಎಫೆಕ್ಟ್ ಅನ್ನೋದು ಅದರಿಂದ ಈಸಿಯಾಗಿ ನೀವು ದೂರ ಬರೋಕ್ಕಾಯಿತು. ಅದೇ ರೀತಿ ನಿಮಗೆ ಆ ಒಂದು ಚಿನ್ನದ ಪದಾರ್ಥಗಳು ನಿಮಗೆ ಸಿಗೋ ರೀತಿ ಆಯಿತು. ಹೌದು ಮೇಡಮ್. ವೆರಿ ಗುಡ್ ಮೇಡಮ್. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ ಆ ಸಿಚುಯೇಷನನ್ನು. ಹೌದು ಮೇಡಮ್. ಎಲ್ಲೋದ್ರೂ ಎಲ್ಲ ಮುಖ ನೋಡಿದ ತಕ್ಷಣ ಕೇಳೋದೇ ಅಂಥದ್ದೇ. ನಾವು ಇನ್ನೇನಾದರೂ ಮಾಡಿದರೆ ಅದು ಕೇಳಲ್ಲ. ಇಂಥ ಘಟನೆಗಳನ್ನು ಒಬ್ಬೊಬ್ರು ನೆನೆಸೋರು ಇರ್ತಾರೆ. ಓಕೆ, ಆದರೆ ಬರುತ್ತೆ ಅನ್ನೋದು ನನಗೆ ಫುಲ್ ಸ್ಟ್ರಾಂಗಾಗಿ ಗೊತ್ತಿತ್ತು. ಓಕೆ, ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇತ್ತು ಅದು ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ, ಬಂದೇ ಬರುತ್ತೆ ಅಂತ. ಓಕೆ, ಅದು ನಿಮ್ಮ ಧ್ಯಾನ ಶಕ್ತಿಯಿಂದ ಅಂತಲೇ ನೀವು ಹೇಳ್ತಿದ್ದೀರಾ. ಹೌದು ಮೇಡಮ್. ಓಕೆ, ತುಂಬ ಗ್ರೇಟ್ ಮೇಡಮ್. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೆಷ್ಟೆಲ್ಲ ಮಿರಾಕಲ್ಸ್, ಅದ್ಭುತಗಳು ನಾವು ಪ್ರತಿದಿನ ಧ್ಯಾನ ಸಾಧನೆಯನ್ನು ಮಾಡೋದ್ರಿಂದ ಆಗುತ್ತೆ ಅಂತ. ಹಾಗಾಗಿ ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು. ಸೊ ಇದರಿಂದ ಎಲ್ಲ ರೀತಿಯಾದಂಥ ಲಾಭಗಳನ್ನು ತಾವು ಪಡ್ಕೊಳ್ಬೇಕಂತ PMC ಕನ್ನಡ ವಾಹಿನಿಯ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಮೇಡಮ್, PMC ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಮೇಡಮ್. ಏನು ಅನ್ನಿಸ್ತಾ ಇದೆ ಮೇಡಮ್ PMC ಕನ್ನಡ ಚಾನಲ್ ಬಗ್ಗೆ? ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಮಾಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಜ್ಞಾನ ಕೊಡ್ತಾ ಇದ್ದಾರೆ. ಬೇಸಿಕ್ ಬೇಕು ಅನ್ನೋರಿಗೆ ಅದು ಇದೆ. ಇನ್ನು ಸ್ವಲ್ಪ ಮುಂದೆ ಇರೋರಿಗೆ ಆತ್ಮಜ್ಞಾನ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಎಲ್ಲರೂ ನೋಡಬೇಕು, ಎಲ್ಲರೂ ಕಲಿಬೇಕು ಅಂತಲೂ ನನ್ನ ಆಸೆ. ಮೇಡಮ್, ತಾವು ಪತ್ರಿ ಸರನ್ನು ಭೇಟಿ ಆಗಿದ್ರಾ? ಹ್ಞೂ ಮೇಡಮ್. ನಾವು 2008 ಧ್ಯಾನ ಮಾಡಿದ್ವಿ. ಆವಾಗ ನಾವು ಒಂದು 6 ಜನ ಫ್ರೆಂಡ್ಸು ನಾವೇ ಎಲ್ಲ ಮಾಡ್ಕೊಳ್ತಾ ಇದ್ವಿ ಕಾರ್ಯಕ್ರಮಗಳನ್ನು. 2010 ಸರ್ನ ಕರೆಸಿದ್ವಿ. ಒಂದು ದೊಡ್ಡ ಚೌಲ್ಟ್ರಿಗೆ ಸರ್ನ ಕರ್ಕೊಂಡು ಬಂದಿದ್ವಿ. ಸರ್ ಬರ್ತಾರೆ ಅಂದರೆ ತುಂಬ ಎಲ್ಲರೂ ಬರ್ತಾರೆ. ಅದಕ್ಕೆ ಪ್ರೋಗ್ರಾಮ್ ಎಲ್ಲ ತುಂಬ ನಾವೇ ಎಲ್ಲ ಮಾಡ್ಕೋಬೇಕಾಗಿತ್ತು ಮೇಡಮ್. ನಮ್ಗೆ ಯಾರು ಸಪೋರ್ಟು ಇರಲಿಲ್ಲ. ಒಂದು ದನದಾಗಲಿ, ಇನ್ನೊಂದು ಹಣಕಾಸಿಂದು, ಫುಡ್ಡಿಂದು, ಜನ ಸೇರಿಸ್ಬೇಕಾದ್ರೆ ಸ್ಟೇಜಿಂದು ಎಲ್ಲನೂ ನಾವೇ ನೋಡ್ಕೋಬೇಕಾಗಿತ್ತು. ನಾವು ಒಂದು 6 ಜನ ನಾವೇ ಹೋಗಿ ಸ್ಪಾನ್ಸರ್ಸ್ನ ಹುಡುಕೊಂಡು ಅವ್ರಿಗೆಲ್ಲ ಹೇಳಿ ಪಾಂಪ್ಲೆಂಟ್ ಹೊಡಿಸೋದು, ಹಂಚೋದು, ಎಲ್ಲರನ್ನೂ ಒಂದು ಕಡೆ ಸೇರಿಸೋದು ಎಲ್ಲ ನಾವೇ ಮಾಡ್ತಾಯಿದ್ವಿ ಮೇಡಮ್. ಅದೊಂದು ತುಂಬ ಇವಾಗ ನೆನೆಸ್ಕೊಂಡ್ರೆ ಖುಷಿ ಆಗತ್ತೆ, ಇಷ್ಟೆಲ್ಲ ಮಾಡಿದ್ದೀವ ಅಂತ. ಓಕೆ, ಅದೊಂದು ಆವಾಗ ಅವಕಾಶ ಸಿಕ್ಕಿತ್ತು. ಓಕೆ, ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು ಸತ್ಯವತಿ ಮೇಡಮ್. ತಮ್ಮ ಅನುಭವಗಳನ್ನು ನಮ್ಮ PMC ವೀಕ್ಷಕರ ಜೊತೆಗೆ ನೀವು ಸ್ಪಷ್ಟವಾಗಿ ತಾವು ಹಂಚ್ಕೊಂಡಿದ್ದೀರಾ. ಮತ್ತು ಸ್ನೇಹಿತರೆ, ದಯವಿಟ್ಟು PMC ಕನ್ನಡ ವೀಕ್ಷಿಸ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.